ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರೀಶ್ ಖುಷಿಗೊಂಬೆ ಕನ್ನಡತಿ. ಇವತ್ತು ನಾನು ಎಲ್ಲರಿಗೂ ನಾನ್ ವೆಜ್ ಮಾಡಿ ಇರ್ತಾ ಇದ್ದೆ. ಇವತ್ತು ನಾನು ವೆಜ್ ಮಾಡೋಣ ಅಂತ ಇದ್ದೀನಿ. ಅಂದರೆ ವೆಜ್ಜಲ್ಲಿ ಸಾಂಬಾರು, ವೆಜಿಟೇಬಲ್ ಸಾಂಬಾರು, ಸೊಪ್ಪು, ಮೊಳಕೆ ಹುಳ್ಳಿಕಾಳು, ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಕ್ಲೈಮೇಟಿಗೆ ಆ್ಯಕ್ಚುಲಿ ಅದು ತುಂಬಾನೇ ತಂಪು, ಅಂದರೆ ಜ್ವರ ಎಲ್ಲ ಬಂದಿರುತ್ತಲ್ವ, ಬಾಯೆಲ್ಲ ಹುಣ್ಣಾಗಿರುತ್ತಲ್ಲ, ಅವರಿಗೆ ಈ ಬಾಯಿ ಬಸ್ಲೆ ಸೊಪ್ಪು ಅಂತಾರಲ್ಲ ತುಂಬ ಒಳ್ಳೆಯದು. ಮತ್ತು ಮೊಳಕೆ ಹುಳ್ಳಿಕಾಳು ಹಾಕಿ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಮತ್ತು ಪೈಲ್ಸ್ ಎಲ್ಲ ಆಗಿದ್ರೆ ಜಾಸ್ತಿ ಬಸ್ಲೆ ಸೊಪ್ಪು ಹಾಕ್ಕೊಂಡು ಅಂದರೆ ತಂಪಿನ ಪದಾರ್ಥನ ತಿನ್ನಿ. ನಾನು ಈ ಟೈಮಲ್ಲಿ ಅಂದರೆ ವೆದರು ಕೋಲ್ಡ್ ಇದೆ ಅಲ್ವಾ, ಸೊ ಹಾಗಾಗಿ ನಾನು ಸ್ವಲ್ಪ ಮೆಣಸು ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಿ, ಬೇಕು ಅಂದರೆ ನಮ್ಮ ಬಾಡಿ ಹೀಟು ಅಂತ ಅಂದ್ರೆ ಸ್ಕಿಪ್ ಮಾಡಿ, ಇಲ್ಲ ಕೋಲ್ಡ್ ಇರೋರು ಹ್ಯಾಡ್ ಮಾಡ್ಕೊಳ್ಳಿ, ಯಾಕಂದರೆ ಈ ಕ್ಲೈಮೇಟೇ ಕೋಲ್ಡ್ ಇದೆಯಲ್ವಾ ಹಾಗಾಗಿ. ಸೊ ನಾನಿವಾಗ ಹೇಗೆ ಮಾಡ್ತೀನಿ, ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೊಂದ್ಸತಿ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ಬಾಯಿ ಬಸ್ಲೆ ಸೊಪ್ಪನ್ನ ಕುಯ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಮತ್ತೆ ನೀರಲ್ಲಿ ಇನ್ನೊಂದ್ಸತಿ ನೆನೆಸಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಒಂದು ತಗೊಂಡು ಕುಯ್ಕೊಂಡು ತೊಳ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ಮೊಳಕೆ ಹುರುಳಿಕಾಳು ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ಮಸಾಲೆ, ಟೊಮೊಟೊ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಮತ್ತು ಖಾರ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟು ತಗೊಂಡಿದ್ದೀನಿ. ಇನ್ನೊಂದ್ಸಲಿ ನೋಡ್ಕೊಳ್ಳಿ ಚೆನ್ನಾಗಿ. ಈಗ ನಾನು ಇಲ್ಲಿ ಕುಕ್ಕರಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೆ, ನೋಡ್ಬೋದು. ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ. ಈ ಬೆಂದಿರೋ ಬೇಳೆಗೆ ಈಗ ಬಸ್ಲೆ ಸೊಪ್ಪು ಹಾಕ್ಕೊಳ್ಳೋಣ. ಆಲೂಗಡ್ಡೆ ತೊಳೆದ್ಬಿಟ್ಟು ಕುಯ್ದಿರೋ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಅರ್ಧ ಹಾಕ್ಕೊಳ್ಳೋಣ. ನೋಡಿ ಈಗ ಮೂರನ್ನು ಹಾಕಿದ್ದೀನಿ. ಬೆಂದಿರೋ ಬೇಳೆ ಒಳಗೆ ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟು ಬೇಯಕ್ಕೆ ಒಂದು ವಿಜಿಲ್ ಆಗಲಿ, ಬೇಗ ಬೆಂದ್ಬಿಡ್ತಾವವು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಬೇಯಕ್ಕಿಡಿ, ವಿಜಲ್ ಆಗಲಿ. ಇವಾಗ ಮಸಾಲೆ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಮಸಾಲೆಗಳೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ.
ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪೌಡರ್ ಹಾಕ್ಕೊಳ್ಳೋಣ. ನೋಡಿ ಖಾರ ಪುಡಿ, ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ಅದರೊಳಗಡೆ. ಕೊಡಿ. ನಾವು ಮಸಾಲೆಗಳನ್ನೆಲ್ಲ ಏನು ಹಾಕ್ಬಾರ್ದು, ಇಷ್ಟೇ ಹಾಕ್ಬೇಕು ಫ್ರೆಂಡ್ಸ್. ಏನೇನೋ ಪ್ಯಾಕೆಟಿಂದು ಅದು ಇದು ಏನೇನೋ ಹಾಕ್ತಾರಪ್ಪ, ಅದು ಏನೇನೋ ಹಾಕ್ತಾರೆ. ನಾನು ನೋಡಿರೋ ಪ್ರಕಾರ ಅವು ಯಾವ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಎಲ್ಲ ಕೆಟ್ಟೋಗುತ್ತೆ. ನಾನು ಹೇಳಿರೋ ರೀತಿಲಿ ಮಾಡಿ ಚೆನ್ನಾಗಿ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅದಾಕಿ ಇದಾಕಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನೀವೇನೋ ಹಾಕ್ಬೇಡಿ, ಬರೀ ನನ್ನ ಟಿಪ್ಸ್ನ ಫಾಲೋ ಮಾಡಿ, ಅವಾಗ ನೀವೇ ಹೇಳ್ತೀರ. ಕೋಲ್ಡ್ ಆದರೆ ಸ್ವಲ್ಪ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಅವೇ ಚೆನ್ನಾಗಿ ಇದು ಮಾಡುತ್ತೆ. ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಇಂಥದ್ದು ಸಾಂಬಾರ ಪದಾರ್ಥಗಳು ಅಂತಿದ್ದಾವೆ, ಅವನ್ನೇ ಯೂಸ್ ಮಾಡ್ಕೊಂಡ್ರೆ ಸಾಕು. ಪೌಡ್ರೆಲ್ಲ ಯೂಸ್ ಮಾಡಬೇಡಿ. ಬೆರಕೆಗಳೆಲ್ಲ ಹಾಕಿರ್ತಾರೆ, ಪ್ಯಾಕೆಟ್ ಪೌಡ್ರುಗಳು. ನೋಡಿ ಈಗ ಆಗಿದೆ. ಆಫ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ, ಜಾರಿಗೆ ಹಾಕ್ಕೊಳ್ಳೋಣ, ತಣ್ಣಗಾಗಲಿ. ಮಸಾಲೆ ಆಗಿದೆ ಫ್ರೆಂಡ್ಸ್. ನೋಡಿ ಇದು ಕೂಡ ಬೆಂದಿದೆ. ಸೊ ಇಳಿಸೋಣ. ಈಗ ಇದಕ್ಕೆ ರುಬ್ಬಿರೋ ಅಂತ ಖಾರ ಹಾಕಿ ಒಗ್ಗರಣೆ ಮಾಡೋಣ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾವು ರುಬ್ಬಿರೋ ಅಂತ ಖಾರ ಉಯ್ಕೊಳ್ಳೋಣ. ಅದಕ್ಕೆ ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕಷ್ಟು, ಮತ್ತೆ ಒಗ್ಗರಣೆ ಹಾಕ್ಕೊಳ್ಳೋಣ. ನನಗೆ ಸ್ವಲ್ಪ ಉಪ್ಪು ಸಾಲದು, ನಾನು ಒಂದಿಷ್ಟು ಹಾಕ್ಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ನೋಡಿ ಹಾಕ್ಕೊಳ್ಳಿ ನೀವು ಕೂಡ. ಇನ್ನು ಅದು ಕುದೀಲಿ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ ಅದಕ್ಕೆ. ಚೆನ್ನಾಗಿದಾಗಿದೆ. ಕುದಿತಿದೆ ಸಾಂಬಾರು, ಅದಕ್ಕೆ ನೋಡಿ ಸಾಂಬಾರು ರೆಡಿ ಆಗಿದೆ. ಇಷ್ಟೇ ಸಾಂಬಾರು ರೆಸಿಪಿ. ಬಾಯಿ ಬಸಳೆ ಸೊಪ್ಪಿನ ಸಾಂಬಾರು ತಿನ್ನೋಡಿ ಒಂದ್ಸಲ ನೀವು ಕೂಡ ಮಾಡಿಕೊಂಡು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಆಗಿದೆ. ಸಕ್ಕತ್ತಾಗಿ ಬಂದಿದೆ. ನೀವು ಕೂಡ ಇದೇ ಥರ ಮಾಡ್ಕೊಂಡು ತಿನ್ನಿ. ಬಾಯಿ ಬಸಳೆ ಸೊಪ್ಪು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ ಹೆಲ್ತಿಗೆ. ನೀವು ಕೂಡ ಮಾಡ್ಕೊಂಡು ತಿನ್ನಿ. ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ನೀವು ಯಾರು ನನಗೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಮಾಡೋರಿಗೆ ಯಾರು ಸಬ್ಸ್ಕ್ರೈಬು ಮಾಡಲ್ಲ, ಲೈಕು ಮಾಡಲ್ಲ, ಕಮೆಂಟು ಮಾಡಲ್ಲ. ಬಟ್ ಯಾರು ಚೆನ್ನಾಗಿ ಮಾಡೋದಿಲ್ವೋ, ನೋಡೋಕೆ ಒಂಚೂರು ಚೆನ್ನಾಗಿ ಏನೇನೋ ಎಡಿಟಿಂಗ್ ಮಾಡಿ ಹಾಕ್ತಾರಲ್ವ, ಅಂಥವರಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ.
ಓಕೆ, ಇಟ್ಸ್ ಓಕೆ. ನನಗೆ ಯಾವಾಗ ಬರ್ತಾರೆ ಬರಲಿ, ಪರವಾಗಿಲ್ಲ. ಬಟ್ ಹೇಳ್ಬೇಕನ್ನಿಸ್ತು, ಹೇಳ್ದೆ. ನೀವೇನು ಬೇಜಾರಾಗಬೇಡಿ ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು, ಲವ್ ಯು, ಬಾಯ್.